ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ಲಿಮಿಟ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಲಿಮಿಟ್ಸಲ್ಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ಟೈಪ್ 1 ಟೈಪ್ 2 ಬಗ್ಗೆ ಹೇಳಿದ್ದೆ. ಸೊ ಅಂದರೆ ಟೈಪ್ 1 ಯಾವ ಥರ ಐಡೆಂಟಿಫೈ ಮಾಡೋದು, ಅದೇ ಥರ ಟೈಪ್ 2 ಪ್ರಾಬ್ಲಮ್ ಯಾವ ಥರ ಅಂತ ಐಡೆಂಟಿಫೈ ಮಾಡಿ ಹೇಳಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಫಸ್ಟ್ ಅದನ್ನು ನೋಡಿಬಿಟ್ಟು ಆಮೇಲೆ ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಯಾಕಂದರೆ ಇದರಲ್ಲಿ ಕೂಡ ನಿಮಗೆ ಟೈಪ್ 2ನಲ್ಲಿ ಫ್ಯಾಕ್ಟ್ರೈಸೇಷನ್ ಅಂತ ಕರಿತೀರಿ, ತುಂಬ ಇಂಪಾರ್ಟೆಂಟು 5 ಮಾರ್ಕ್ಸ್ಗೆ. ಯಾವ ರೀತಿ ನಾವು ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಟೈಪ್ 3 ಪ್ರಾಬ್ಲಮ್ಸ್ ಹೋಗೋಣ. ಸೊ ಟೈಪ್ 3 ಪ್ರಾಬ್ಲಮ್ ಅಂತ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಟೈಪ್ 3 ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋದು ತುಂಬ ಸುಲಭ ಇರುತ್ತೆ. ಯಾಕಂದರೆ ನಿಮಗೆ ಲಿಮಿಟ್ಸಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮಲ್ಲಿ ಯಾವುದಕ್ಕೆ ಸ್ಕ್ವೇರ್ ರೂಟ್ಸ್ ಇರುತ್ತೋ, ಸೊ ಫಾರ್ ಎಕ್ಸಾಂಪಲ್ ಅದಕ್ಕೆ ಒಂದೊಂದೇ ನೋಡ್ತಾ ಹೋಗೋಣ. ಇದು ಎಕ್ಸ್ಟೆನ್ಸ್ ಟು -2 ಇದೆ, ಇದು ನಮಗೆ ಫಾರ್ಮುಲಾ ಬೇಸ್ ಬರುವಂಥದ್ದು, ಸೊ ಅದು ಸದ್ಯಕ್ಕಿಲ್ಲ. ಅದೇ ರೀತಿಯಾಗಿ ಇದು ಟ್ಯಾನ್ ಮತ್ತು ಸೈನ್ 3 ಇದೆ, ಇದು ಕೂಡ ನಮಗೆ ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಯೂಸ್ ಮಾಡೋದಾಗಿರುತ್ತೆ. ಇಲ್ಲಿ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಇದೆ, ಇದು ಕೂಡ ನಮಗೆ ಈ ಪ್ರಾಬ್ಲಮ್ ಅಲ್ಲ. ಹಾಗಾದರೆ ಇದು ಕೂಡ ಟ್ರಿಗ್ನಾಮೆಟ್ರಿಕ್ಕು, ಇದು ಟ್ರಿಗ್ನಾಮೆಟ್ರಿಕ್ಕು. ಇಲ್ಲಿ ನೋಡ್ತಾ ಇದ್ದೀರಾ ಏನಪ್ಪ ಅಂತಂದರೆ ನೀವು ಕ್ಲಿಯರ್ ಕಟ್ಟಾಗಿ ಸ್ಕ್ವೇರ್ ರೂಟ್ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ. ಸೊ ಯಾವುದಕ್ಕೆ ಈ ಥರ ಸ್ಕ್ವೇರ್ ರೂಟ್ ಇರುತ್ತೋ ಇದು ನಾವು ಟೈಪ್ 3 ಅಂತ ಕನ್ಸಿಡರ್ ಮಾಡೋಣ. ಸೊ ಸೊಲ್ಯೂಷನ್ ಮಾಡಬೇಕಾದ್ರೆ ವೆರಿ ಸಿಂಪಲ್ಲು. ಫಸ್ಟು ಕೊಟ್ಟಿರುವಂತಹ ಲಿಮಿಟ್ನ ಬರ್ಕೊಳ್ಳಿ. ಗಿವನ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಆಯಿತು. ಸೊ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಬರ್ಕೊಳ್ಳೋಣ ಮೈನಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಬರ್ಕೊಳ್ಳೋಣ ಹೋಲ್ ಡಿವೈಡೆಡ್ ಬೈ ಎಕ್ಸ್. ಸೊ ಈ ಥರ ಪ್ರಾಬ್ಲಮ್ಗೆ ಏನು ಮಾಡಬೇಕಪ್ಪ ಅಂದರೆ ವೆರಿ ಸಿಂಪಲ್ ಆಗಿ ನಾವು ರ್ಯಾಷನಲೈಸ್ ಮಾಡಬೇಕಾಗುತ್ತೆ. ಸೊ ಈವನ್ ನೀವು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ ಫಸ್ಟು. ಸೊ ಈ ಥರ ಕೊಟ್ಟರು ಕೂಡ ನೀವೇನು ಮಾಡಬೇಕು, ಫಸ್ಟು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ. ಎಕ್ಸ್ ಜಾಗದಲ್ಲಿ ನೀವೇನು ಹಾಕ್ತೀರಾ, 0 ಹಾಕ್ತೀರಾ. 1 ಪ್ಲಸ್ 0 ಮೈನಸ್ ರೂಟ್ ಆಫ್ 1 ಮೈನಸ್ 0 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಜಾಗದಲ್ಲಿ 0 ಹಾಕ್ತೀರಾ. ನೋಡಿ ಏನು ಬರುತ್ತೆ ಅಂತ. ರೂಟ್ ಆಫ್ 1 ಬರ್ತಾ ಇದೆ ಮತ್ತು ರೂಟ್ ಆಫ್ 1 ಬರ್ತಾ ಇದೆ. 1 ಮೈನಸ್ 1 ಬೈ 0. ಸೊ 0 ಡಿವೈಡೆಡ್ ಬೈ 0 ಬರ್ತಾ ಇದೆ. ಸೊ 0 ಬೈ 0 ಅಂದರೆ ವಿಚ್ ಈಸ್ ನಾಟ್ ಈಕ್ವಲ್ ಟು 0. ನಾವು ಇಲ್ಲಿ ಸ್ಕ್ವೇರ್ ರೂಟ್ಸ್ನ ನೋಡ್ತಾ ಇದ್ದೀರಿ. ನೀವು ಅಂದ್ಕೊಬೋದು ಸರ್ ಲಾಸ್ಟ್ ಕ್ಲಾಸ್ ಥರ ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡೋಕ್ಕಾಗಲ್ವ ಅಂತ. ಖಂಡಿತವಾಗ್ಲೂ ಇದಕ್ಕೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡಬೇಕು, ನಾವು ಫ್ಯಾಕ್ಟ್ರೈಸ್ ಮಾಡಬೇಕಾಗುತ್ತೆ. ಸೊ ಯಾವ ಥರ ಫ್ಯಾಕ್ಟ್ರೈಸ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೊ ವೆರಿ ಸಿಂಪಲ್. ಈ ಪ್ರಾಬ್ಲಮಲ್ಲಿ ಗಿವನ್ ಲಿಮಿಟ್ ಬರ್ಕೊಳ್ಳೋಣ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಇದೆ, ಬರ್ಕೊಂಡೆ. ಸೊ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಇದೆ, ಬರ್ಕೊಂಡೆ. ಮೈನಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಇದೆ, ಬರ್ಕೊಂಡೆ. ಹೋಲ್ ಡಿವೈಡೆಡ್ ಬೈ ಎಕ್ಸ್ ಕೂಡ ಇದೆ. ಇದಕ್ಕೆ ಏನು ಮಾಡಬೇಕು, ಇಲ್ಲಿರುವಂತಹ ಮೈನಸ್ ಸಿಂಬಲ್ ಇದ್ದರೆ ಇದಕ್ಕೆ ಆಪೋಸಿಟಾಗಿ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ನ ಬರ್ಕೋಣ. ರೂಟ್ ಆಫ್ 1 ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಗೇನ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ನ ಬರ್ಕೊಂಡ್ರಿ. ಸೊ ವಿಚ್ ಇಂಪ್ಲೈಸ್ ದಟ್ ಅಂದರೆ ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ಸು. ಸೊ ಇಲ್ಲಿ ನೋಡಿ, ಈ ನ್ಯೂಮರೇಟ್ರಲ್ಲಿ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮೆಟ್. ದಟ್ ಮೀನ್ಸ್ ವಾಟ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ. ಹಾಗಾದ್ರೆ ಏನು ಮಾಡ್ತೀರಾ, ರೂಟ್ ಆಫ್ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಆಯಿತು. ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ ಎಕ್ಸ್ ಇದೆ, ಎಕ್ಸ್ ಇಂಟು ಇರುವಂತಹ ವ್ಯಾಲ್ಯೂ ಬರ್ಕೊಳ್ಳಿ. ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಮೈನಸ್ ಎಕ್ಸ್. ಇಲ್ಲಿ ನೋಡ್ತಾ ಇದ್ದೀರಾ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರುವಂಥ ವ್ಯಾಲ್ಯೂ ಇಲ್ಲಿ. ಸೊ ಇಲ್ಲೆಲ್ಲ ನೀವು ಲಿಮಿಟ್ ಬರ್ಕೊಂಡೇ ಇರಬೇಕು, ನೆನ್ಪಿಟ್ಕೊಳ್ಳಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಇನ್ನೇನು ಉಳಿದಿದೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಬರ್ಕೊಂಡು ಇಲ್ಲಿ 1 ಪ್ಲಸ್ ಎಕ್ಸ್ ಇದೆ. ಈ ಮೈನಸನ್ನು ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇನ್ನು ನೋಡಿ, ಈ ಸ್ಕ್ವೇರ್ ರೂಟ್ ಹೊರಟೋಯ್ತು. ಇನ್ನು ಒಳಗಡೆ ಇರುವಂಥದ್ದು 1ಗೆ ಮೈನಸ್ ಇಂಟು 1 ಏನಾಯಿತು, -1 ಆಯಿತು. ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಎಕ್ಸ್ ಆಯಿತು. ಸೊ ಹೋಲ್ ಡಿವೈಡೆಡ್ ಬೈ ಏನಾಯಿತು, ನಮಗಿರುವಂತಹ ಮಾಮೂಲಿ ವ್ಯಾಲ್ಯೂ ಅದನ್ನೇ ಬರ್ಕೊಳ್ಳೋಣ. ದಟ್ ಈಸ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಮೈನಸ್ ಎಕ್ಸ್. ಓಕೆನಾ. ನೋಡಿ ಇಲ್ಲಿ -1 ಪ್ಲಸ್ 1 ಕ್ಯಾನ್ಸಲ್ ಆಗ್ತಿದೆ. ಇಲ್ಲಿ ನೀವು 1 ಎಕ್ಸ್ನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಎಕ್ಸ್ ಪ್ಲಸ್ ಎಕ್ಸ್ 2x ಇದೆ. ಫಸ್ಟು 2xನ ಬರ್ಕೊಳ್ಳಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು, 2x ಆಯಿತು. ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಮೈನಸ್ ಎಕ್ಸ್. ಓಕೆನಾ. ಸೊ ಇಲ್ಲಿ ಕೂಡ ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಈಗ ನಿಮ್ಗೆ ಎಲ್ಲಿ ಎಕ್ಸ್ ವ್ಯಾಲ್ಯೂ ಇದೆಯೋ ಅಲ್ಲಿ 0 ಹಾಕ್ಕೋಬೇಕು. ಸೊ 2 ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ 0 ಪ್ಲಸ್ ರೂಟ್ ಆಫ್ 1 ಮೈನಸ್ 0. ಸೊ ನೀವು ನೋಡ್ತಾ ಇದ್ದೀರಾ, 1 ಪ್ಲಸ್ 0 ಅಂದರೆ 1, ರೂಟ್ ಆಫ್ 1 ಅಂದರೆ 1, 1 ಮೈನಸ್ 0 1, ರೂಟ್ ಆಫ್ 1 1. ಸೊ 2 ಡಿವೈಡೆಡ್ ಬೈ 2 ಕ್ಯಾನ್ಸಲ್ ಆಯಿತು. ಸೊ ವಿಚ್ ಇಂಪ್ಲೈಸ್ ದಟ್ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 1.
ಸೊ ಅಲ್ಲಿಗೆ ನಮಗೆ ಸೊಲ್ಯೂಷನ್ ಬಂದಿರೋಂಥದ್ದು ಏನಪ್ಪ ಅಂದರೆ ದಿಸ್ ವ್ಯಾಲ್ಯೂ ಈಸ್ ದ ಗಿವನ್ ಲಿಮಿಟ್ ವ್ಯಾಲ್ಯೂ ಎಷ್ಟಾಯ್ತಪ್ಪ ಅಂದರೆ 1 ಆಯಿತು ಅಂತ ಅರ್ಥ. ಓಕೆನಾ. ಸೊ ಇನ್ನು ಇಲ್ಲಿ ಲಿಮಿಟ್ಸ್ n →∞ ಇದೆ. ಇದು ಕೂಡ ನಮಗೆ ಈ ಪ್ರಾಬ್ಲಮ್ ಅಲ್ಲ, ಇದು ಆಲ್ರೆಡಿ ಸಾಲ್ವ್ ಮಾಡಿಲ್ಲ. ಸೊ ಇದು →∞ ಸಾಲ್ವ್ ಮಾಡಿರೋದು. ಸೊ ಇದು ಕೂಡ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಆಯಿತು. ಸೊ ಇಲ್ಲಿ ಮತ್ತೆ ನಮ್ಮ ಪ್ರಾಬ್ಲಮ್ ಬರ್ತಾ ಇದೆ, ದಟ್ ಈಸ್ ವಾಟ್ ನಿಮಗೆ ಸ್ಕ್ವೇರ್ ರೂಟ್ನು ಕಾಣಿಸ್ತಾ ಇದೆ. ಸೊ ಸ್ಕ್ವೇರ್ ರೂಟ್ ಕಾಣಿಸಿದ್ರೆ ಫಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಸೊಲ್ಯೂಷನ್ ಬರೀಬೇಕಾದ್ರೆ ಫಸ್ಟು ಗಿವನ್ ಲಿಮಿಟ್. ಸೊ ಸೊಲ್ಯೂಷನ್ ಗಿವನ್ ಲಿಮಿಟ್ x → 0 √2 + x ಮೈನಸ್ √2 - x ಹೋಲ್ ಡಿವೈಡೆಡ್ ಬೈ x. ಆವಾಗಲಿನ ಪ್ರಾಬ್ಲಮ್ ಥರನೇ ನಾನು x ವ್ಯಾಲ್ಯೂ 0 ಹಾಕ್ತೀನಿ. ಈಗ ನೋಡಿ x ವ್ಯಾಲ್ಯೂ 0 ಹಾಕಿದಾಗ ಲಿಮಿಟ್ x → 0. ಸೊ √2 ಪ್ಲಸ್ ನೋಡಿ ನಾನು ಲಿಮಿಟ್ ಅಪ್ಲೈ ಮಾಡಿಬಿಟ್ಟಾಗ ಮತ್ತೆ ಲಿಮಿಟ್ ಅಂತ ಬರೀಬಾರ್ದು. ಈಗ ಸದ್ಯಕ್ಕೆ x → 0 x ಆಗಿ 0 ಹಾಕ್ತೀನಿ. ನೋಡೋಣ. 2 + 0 ಮೈನಸ್ √2 - 0 ಹೋಲ್ ಡಿವೈಡೆಡ್ ಬೈ x ವ್ಯಾಲ್ಯೂ ಏನಾಗ್ತಿದ್ದೀನಿ 0. √2 - √2 ಕ್ಯಾನ್ಸಲ್ ಆದರೆ ನಿಮ್ಗೆ ಏನು ಬರುತ್ತೆ 0 ಬರುತ್ತೆ. ಸೊ 0/0 ಬಂತು. ಸೊ 0/0 ಬಂದಿದೆ, ಜೊತೆಲಿ ಏನಿದೆ ನನಗೆ ಸ್ಕ್ವೇರ್ ರೂಟ್ ಇದೆ. ಹಾಗಾದರೆ ಇದು ನಾವು ಮಾಡಬೇಕಾಗಿರುವಂತಹ ಯಾವ ಟೈಪು ಥರ್ಡ್ ಟೈಪ್ ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ. ಸೊ ಈಗ ನಾನು ಗಿವನ್ ಲಿಮಿಟ್ ಬರ್ಕೊಂಡು ಏನು ಮಾಡ್ತೀನಿ, ಲಿಮಿಟ್ x → 0 √2 ಪ್ಲಸ್ ಅಲ್ವಾ. ಸೊ √2 + x ಮೈನಸ್ ರೂಟ್ ಆಫ್ ದಿ ವ್ಯಾಲ್ಯೂ 2 - x ಹೋಲ್ ಡಿವೈಡೆಡ್ ಬೈ x ಇದೆ. ಆಗಲೇ ಮಾಡ್ದಂಗೆ ಇದಕ್ಕೆ ಏನು ಮಲ್ಟಿಪ್ಲೈ ಮಾಡಬೇಕು, √2 + x ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಹಾಕೋಣ, √2 - x ಹೋಲ್ ಡಿವೈಡೆಡ್ ಬೈ √2 + x ಪ್ಲಸ್ √2 - x. ಓಕೆನಾ. ಸೊ ಅದನ್ನು ನಾನು ಮತ್ತೆ ಮಲ್ಟಿಪ್ಲೈ ಡಿವೈಡ್ ಮಾಡ್ತೀನಿ ಆವಾಗಲೇ ಮಾಡ್ದಂಗೆ. ಸೊ ಇಲ್ಲೂ ಕೂಡ ಅಷ್ಟೇ ಲಿಮಿಟ್ x → 0 ಹಾಕ್ಕೊಂಡೆ. ನನಗಿಲ್ಲಿ ಇದು a - b ಇಂಟು a + b ಥರ a² - b² ಆಗುತ್ತೆ. ಹಾಗಾದರೆ √2 + x ಹೋಲ್ ಸ್ಕ್ವೇರ್ ಮೈನಸ್ √2 - x ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ x ಆಚೆ ಇದೆ, ಇದರಂತ ಬರ್ಕೊಳ್ಳೋಣ, √2 + x ಪ್ಲಸ್ ರೂಟ್ ಆಫ್ ದಿ ವ್ಯಾಲ್ಯೂ 2 - x. ಆಗಲೇ ಮಾಡ್ದಂಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ ವಿಚ್ ಇಂಪ್ಲೈಸ್ ದಟ್ ಬರ್ಕೊಳ್ಳೋಣ. ಸೊ ಉಳಿದಿರುವಂಥ ವ್ಯಾಲ್ಯೂ ಲಿಮಿಟ್ x → 0. ಸೊ ಏನು ಬರಿಬೋದು, ಇಲ್ಲಿ 2 + x ಇದೆ, ದಟ್ ಈಸ್ ವಾಟ್ 2 + x. ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ -2 ಆಯಿತು. ಸೊ -2 -2 ಪ್ಲಸ್ ಆಗುತ್ತೆ. ಸೊ ಯು ವಿಲ್ ಗೆಟ್ +x ಹೋಲ್ ಡಿವೈಡೆಡ್ ಬೈ x ಆಚೆ ಇದೆ. ಸೊ ಒಳಗಡೆ ಎಗೇನ್ ಇನ್ನೊಂದು ಟರ್ಮ್ ಇದೆ, √2 + x ಪ್ಲಸ್ ವ್ಯಾಲ್ಯೂ √2 - x ಅಂತ. ಓಕೆನಾ. ಸೊ ಇಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ ಪ್ರೀವಿಯಸ್ ಪ್ರಾಬ್ಲಮ್ ಥರನೇ +2 ಮತ್ತು -2 ಕ್ಯಾನ್ಸಲ್ ಆಗುತ್ತೆ, x + x ಏನಾಗುತ್ತೆ 2x ಆಗುತ್ತೆ. ಸೊ ಲಿಮಿಟ್ x → 0. ಸೊ ನ್ಯೂಮರೇಟರ್ ಉಳಿದಿದ್ದೇನು ನನಗೆ 2x, ಇಲ್ಲಿ ಉಳಿದಿರೋದೇನು ನನಗೆ x. √2 + x ಪ್ಲಸ್ √2 - x. ಇಲ್ಲಿ x ಮತ್ತು x ಕ್ಯಾನ್ಸಲ್ ಆಯಿತು, ವಿಚ್ ಇಂಪ್ಲೈಸ್ ನನಗೆ x ಜಾಗ 0 ಹಾಕಬೇಕು. ನ್ಯೂಮರೇಟರ್ ಏನಿದೆ 2 ಇದೆ, ಹೋಲ್ ಡಿವೈಡೆಡ್ ಬೈ √2 + 0 ಪ್ಲಸ್ √2 - 0. ಸೊ ನನಗೇನಾಯ್ತು ಇಲ್ಲಿ 2 ಡಿವೈಡೆಡ್ ಬೈ, ನೋಡಿ ಇಲ್ಲಿ √2 + √2 ಅಂದರೆ 2 ಟೈಮ್ಸ್ ಆಫ್ √2 ಬರುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ನನಗೆ ಉಳಿದಿರುವಂಥದ್ದು. ಇಲ್ಲೇನಾಯ್ತು ನನಗೆ 2 ಮತ್ತು 2 ಕ್ಯಾನ್ಸಲ್ ಆಗಿಬಿಟ್ಟು, ಸೊ ಐ ಗಾಟ್ ದಿಸ್ ವ್ಯಾಲ್ಯೂ ದಟ್ ಈಸ್ 1 ಡಿವೈಡೆಡ್ ಬೈ √2. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ. ಸೊ ಸ್ವಲ್ಪ ಜಾಗ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಅಲ್ಲೆಲ್ಲ ಅಡ್ಜಸ್ಟ್ ಮಾಡಿದ್ದೀನಿ. ಸ್ವಲ್ಪ ನಿಧಾನವಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಮೆಥಡ್ ವಿಲ್ ಬಿ ಸೇಮ್ ಓನ್ಲಿ, ಮೆಥಡ್ ಸೇಮೇ ಇದೆ, ಅದ್ರ ಬಗ್ಗೆ ಏನು ಚೇಂಜಸ್ ಇಲ್ಲ. ಅಲ್ಲಿಗೆ ಟೈಪ್ 3 ನೀವು ಹೆಂಗೆ ಅರ್ಥ ಮಾಡ್ಕೊಬೇಕು, ಇಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ಸ್ ಇದ್ದರೆ ಟೈಪ್ 3 ಅಂತ ಅರ್ಥ. ಓಕೆನಾ. ಸೊ ಲೆಟ್ ಮಿ ಸಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡೋಣ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ಸೊ ಬೆಟರ್ ಐ ವಿಲ್ ರೈಟ್ ಸಮ್ ಅದರ್ ಪ್ಲೇಸ್. ಎಸ್. ಸೊ ಲಿಮಿಟ್ ದ ಸೊಲ್ಯೂಷನ್ ಮಾಡೋಣ. ಏನಿದೆ ಲಿಮಿಟ್ x → 0. ಸೊ ಇಟ್ ಇಸ್ ಅ ಗಿವನ್ ಪ್ರಾಬ್ಲಮ್ √1 + 3x.
So root of the value 1 plus 3x. So minus or plus ಇದೆ ನೋಡೋಣ, ಮೈನಸ್ ಇದೆ. ಸೊ ಮೈನಸ್ root of 1 minus 3x whole divided by x. Okay na? So now we'll write that given limit ಅಂತ ಬರ್ಕೊಂಡಿದ್ದೀನಿ ಆಲ್ರೆಡಿ ಸೊಲ್ಯೂಷನಲ್ಲಿ. ಈಗೇನು ಮಾಡಬೇಕು, ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 plus 3 into 0 0 minus 1 minus 0 whole divided by 0. So which implies that ನಿಮಗೆ ಆನ್ಸರ್ ಬರೋದೇ 0/0, ಬಟ್ ವಿಚ್ ಈಸ್ ನಾಟ್ ಈಕ್ವಲ್ ಟು 0. ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಿಮಗೆ ಪ್ರಾಬ್ಲಮ್ನ ಸ್ಟಾಪ್ ಮಾಡಬಾರ್ದು. ಸ್ಟಾಪ್ ಮಾಡಿದ್ರೆ ನಿಮಗೇನು ಮಾರ್ಕ್ಸ್ ಬರಲ್ಲ. ಹಾಗಾದ್ರೆ ಏನು ಸರ್ ಮಾಡೋದು? ಸೊ ನಮ್ಗೆ ಗೊತ್ತಿರೋ ಥರ ಗಿವನ್ ಲಿಮಿಟ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಟೆನ್ಸ್ ಟು 0. ಸೊ ರೂಟ್ ಆಫ್ 1 plus 3x ಮೈನಸ್ ರೂಟ್ ಆಫ್ 1 minus 3x ಓಲ್ ಡಿವೈಡೆಡ್ ಬೈ ನಮಗಿರೋದೇನೋ ಎಕ್ಸ್ ಇದೆ. ಈಗ ಇದಕ್ಕೆ ಏನು ಮಾಡೋಣ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡೋಣ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಏನು ಮಾಡ್ತೀನಿ, 1 plus 3x, ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಟರ್ಮ್ ಹಾಕ್ಕೊಳ್ಳಿ, 1 minus 3x ಹೋಲ್ ಡಿವೈಡೆಡ್ ಬೈ ಸೇಮ್ ಟರ್ಮ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕು. 1 plus 3x ಪ್ಲಸ್ ರೂಟ್ ಆಫ್ 1 minus 3x. ಸೊ ವಿಚ್ ಇಂಪ್ಲೈಸ್ ದಟ್ ನೋಡಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಸೊ ನ್ಯೂಮರೇಟರ್ ನಮಗೇನಿದೆ, ಎ ಮೈನಸ್ ಬಿ ಇದೆ, ಇಲ್ಲೇನಿದೆ ಎ ಪ್ಲಸ್ ಬಿ ಇದೆ. ಸೊ ದಟ್ ಮೀನ್ಸ್ ವಾಟ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಅವಾಗ ನ್ಯೂಮರೇಟರ್ ಏನಾಗುತ್ತೆ, 1 plus 3x ಹೋಲ್ ಸ್ಕ್ವೇರ್ ಮೈನಸ್ ಆಫ್ 1 minus 3x ದ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಆಚೆ ಇರುವಂಥದ್ದು ಒಂದು ಎಕ್ಸ್ ಬರ್ಕೋತೀನಿ, ಒಳಗಡೆ ರೂಟ್ ಆಫ್ ಅಂದರೆ ಈ ಟರ್ಮ್ ಬರುತ್ತೆ, that is 1 plus 3x plus root of 1 minus 3x. ಓಕೆ, ಸೊ ಈಗ ನೋಡ್ತಾ ಇದ್ದೀರಾ, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಈ +1 ಇದು ಮಲ್ಟಿಪ್ಲೈ ಮಾಡಿದಾಗ -1 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಅಲ್ಲಿಗೆ ಇದು 3x plus 3x ನೋಡಿ, ಡೈರೆಕ್ಟಾಗಿ ಬೇಕಾದ್ರೆ ಬರೀಬೋದು. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಇಲ್ಲಿ 3x ಮೈನಸ್ ಇಂಟು ಮೈನಸ್ ಪ್ಲಸ್ 3x ಎಷ್ಟಾಯಿತು, 6x ಆಯಿತು. ಹೋಲ್ ಡಿವೈಡೆಡ್ ಬೈ ಇನ್ ಡಿನಾಮಿನೇಟರ್ ಇರುವಂಥದ್ದು ಎಕ್ಸ್ ಇದೆ ಆಚೆ ಕಡೆ. ಸೊ ಇನ್ನು ಒಳಗಡೆ ಟರ್ಮು ರೂಟ್ ಆಫ್ 1 plus 3x ಪ್ಲಸ್ ರೂಟ್ ಆಫ್ 1 minus 3x. ಇದು ಕ್ಯಾನ್ಸಲ್ ಆಗ್ತಾಯಿದೆ, ಎಕ್ಸ್ ಮತ್ತು ಎಕ್ಸು ಕ್ಯಾನ್ಸಲ್ ಆಗ್ತಾಯಿದೆ. ಈಗ ಎಕ್ಸ್ ಟರ್ಮ್ಗೆ ಎಕ್ಸ್ಟ್ರಾಗ 0 ಹಾಕೋಣ. ಸೊ ನ್ಯೂಮರೇಟರ್ ಏನು ಸಿಕ್ತು, 6 ಸಿಕ್ತು. ಹೋಲ್ ಡಿವೈಡೆಡ್ ಬೈ, ಸೊ ಇಲ್ಲಿ ನಮಗೆ ಬರ್ತಾಯಿದೆ ರೂಟ್ ಆಫ್ ದಿ ವ್ಯಾಲ್ಯೂ 1 plus 0 ಪ್ಲಸ್ ರೂಟ್ ಆಫ್ ದಿ ವ್ಯಾಲ್ಯೂ 1 minus 0. ಸೊ ಅಲ್ಲಿ ನಮ್ಗೆ ಸಿಗ್ತಾರ ವ್ಯಾಲ್ಯೂ ಏನು, ನ್ಯೂಮರೇಟರಲ್ಲಿ 6 ಇದೆ, ಇಲ್ಲಿ ರೂಟ್ 1 ಅಂದರೆ 1 ಪ್ಲಸ್ ರೂಟ್ 1 ಅಂದರೆ 1. ಸೊ ಎಷ್ಟಾಯಿತು, 6/2, 2 1s 2 3s. ಓಕೆ, ಸೊ ಹಾಗಾದರೆ ಫೈನಲ್ ಆನ್ಸರ್ ಎಷ್ಟು ಬಂತು ನನಗೆ, ದ ಗಿವನ್ ಲಿಮಿಟ್ ಈಸ್ ಈಕ್ವಲ್ ಟು 3. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಹೇಳೋದ್ನಲ್ಲ, ಆದಷ್ಟು ಪೇಷನ್ಸಾಗಿ ಮಾಡಬೇಕು. ಮತ್ತು ಮೆಥಡ್ ಸಿಂಪಲ್ ಇದೆ, ಒಂದು ಪ್ರಾಬ್ಲಮ್ ಮಾಡಿದ್ರೆ ನಿಮಗೆ ಎಲ್ಲ ಪ್ರಾಬ್ಲಮ್ ಕೂಡ ಮ್ಯಾಕ್ಸಿಮಮ್ ಅರ್ಥ ಆಗ್ಬಿಡುತ್ತೆ. ಓಕೆನಾ? ಸೊ ದಿಸ್ ಈಸ್ ಅವರ್ ವಾಟ್, ದ ಗಿವನ್ ವ್ಯಾಲ್ಯೂ, ದ ಗಿವನ್ ಲಿಮಿಟ್ ಯಾವ ಥರ ಸಾಲ್ವ್ ಮಾಡಿದ್ದೀರಿ ಅಂತ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ಹಿಂಗೆ ನೋಡ್ತಾ ಇದ್ದರೆ ಇಲ್ಲಿ ಇವಾಗ ನೋಡ್ತಾ ಇದ್ದೀರಾ ಅನದರ್ ಪ್ರಾಬ್ಲಮ್. ಸೊ ನಮಗೇನಿದೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 2, ಎಕ್ಸ್ ಸ್ಕ್ವೇರ್ ಮೈನಸ್ 4 ಇದೆ, ಎಕ್ಸ್ ಪ್ಲಸ್ 2 3x plus 2 ಅಂತ ಇದೆ. ಸೊ ಲೆಟ್ ಮೀ ರೈಟ್ ಡೌನ್ ದಿಸ್ ಪ್ರಾಬ್ಲಮ್ ಫಸ್ಟ್. ಸೊ ಲಿಮಿಟ್ ಸೊಲ್ಯೂಷನ್ ಅಂತ ಬರೀತೀನಿ. ಲೆಟ್ ಮಿ ಟೇಕ್ ಅದರ್ ಕಲರ್. ದ ಗಿವನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2, ಎಕ್ಸ್ ಸ್ಕ್ವೇರ್ ಮೈನಸ್ 4 ಇದೆ ಮೇಲೆ ಫಸ್ಟು ಅಲ್ವಾ, ಎಕ್ಸ್ ಸ್ಕ್ವೇರ್ ಮೈನಸ್ 4 ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಪ್ಲಸ್ 2 ಅದಾದ ಮೇಲೆ ಇರುವಂಥದ್ದು ಏನಪ್ಪ ಅಂತಂದರೆ ಮೈನಸ್ ರೂಟ್ ಆಫ್ 3x plus 2 ಮೈನಸ್ ರೂಟ್ ಆಫ್ 3x plus 2. ಸೊ ಈಗ ನಾವೇನು ಮಾಡೋಣ, ಫಸ್ಟ್ ನೀವು ಯಾವುದೇ ಲಿಮಿಟ್ಸ್ ಕೊಡಲಿ, ನೀವು ಫಸ್ಟೇ ಇದೇ ಮೆಥಡ್ ಅಂತ ನೀವೇನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಕೊಟ್ಟಿರುವಂಥ ಲಿಮಿಟ್ನ ಅಪ್ಲೈ ಮಾಡಿ. ನೀವು ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದ್ರೆ
ಎಕ್ಸ್ ಜಾಗದಲ್ಲಿ 2 ಹಾಕಿದ್ರೆ ಸೊ 4 - 4 ಬರ್ತಾ ಇದೆ. ಇಲ್ಲಿ 2 ಹಾಕ್ತೀರ ಅಂತ ಇಟ್ಕೊಳ್ಳಿ. ಎಕ್ಸ್ಗೆ 2 ಹಾಕ್ತೀರ, 2 + 2 4 ಆಯಿತು. √4 ಎಷ್ಟು ಬಂತು? 2 ಬಂತು. ಇಲ್ಲಿ 2 ಹಾಕ್ತೀರ, 3 × 6 + 2 ಎಷ್ಟಾಯಿತು ನಮಗೆ? ಐ ಥಿಂಕ್ ಮೈನಸ್ ಇರಬೇಕು ನೋಡಿ, ಮೈನಸ್ ಇಲ್ಲ. ಸೊ ಇಲ್ಲಿ 2 ಹಾಕ್ತೀರ, 3 × 6 + 2 ಎಷ್ಟಾಗ್ತದೆ? 8 ಆಗ್ತಿದೆ. ಸೊ ಇದೇನಾಗುತ್ತೆ ನಮಗೆ 4 × 2 = 8, ದಟ್ ಈಸ್ 2√2 ಬರುತ್ತೆ. ಇಲ್ಲಿ ನಿಮ್ಗೆ ಆನ್ಸರು 0 / 2 - 2√2. 0 by ಎನಿ ನಂಬರ್ ಇಸ್ 0. ಅಲ್ಲಿಗೆ ಇಲ್ಲಿ ನಮಗೆ 0/0 ಬರ್ತಾ ಇಲ್ಲ, ಆನ್ಸರ್ ಏನು ಬರ್ತಾ ಇದೆ? 0 ಬರ್ತಾ ಇದೆ. ಹಾಗಾದರೆ ನೀವು ಆನ್ಸರ್ 0 ಬಂದರೆ ವಿ ಕ್ಯಾನ್ ಅಕ್ಸೆಪ್ಟ್ ದಟ್ ಆನ್ಸರ್ 0 ಅಂತ ಬರ್ಕೊಳ್ಳಿ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಸೊ ಇಲ್ಲಿಗೆ ನಮಗೆ ಇನ್ಯಾವುದು ಕೂಡ ಲಿಮಿಟ್ಸಲ್ಲಿ ಟೈಪ್ 3 ಪ್ರಾಬ್ಲಮ್ಸು ಮ್ಯಾಕ್ಸಿಮಮ್ ಕವರ್ ಮಾಡಿದಿರಿ. ಸೊ ಇನ್ಯಾವುದು ಕೂಡ ಅಂದರೆ ನಮ್ಗೆ ಕೊಟ್ಟಿರುವಂತಹ ಮಾಡಲ್ ಪೇಪರ್ಸಲ್ಲಿ ಅಷ್ಟೇ, ನೀವು ಬೇಕಾದ್ರೆ ಮಾಡೋಂಗಿದ್ರೆ ಬೇಜಾನ್ ಪ್ರಾಬ್ಲಮ್ ಸಿಗ್ತವೆ. ಸದ್ಯಕ್ಕೆ ನಾವು ಮಾಡಿರುವಂಥ ಪ್ರಾಬ್ಲಮ್ಸ್ಗಳು 3 ಪ್ರಾಬ್ಲಮ್ ಇದೆ. ಸೊ ಅದನ್ನಿಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ, ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಈ ಥರ ನಾವು ಇದನ್ನು ಸಿಂಪಲ್ಲಾಗೆ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಅವರು ಆ್ಯಕ್ಚುಲಿ ಐ ಥಿಂಕ್ ಇಲ್ಲಿ x+2 ಇದೆ, ಇಲ್ಲಿ ಕೂಡ ಅವರು x - 2 ಕೊಡಬೇಕಾಗಿತ್ತೇನೋ, ಮಿಸ್ ಆಗಿ ಕೊಟ್ಟಿಲ್ಲ. ಹಾಗಾಗಿ ನಮ್ಗೆ ಆನ್ಸರ್ 0 ಬರ್ತಾ ಇದೆ. ಓಕೆ, ಸೊ ನೀವು ಒಂದಲ್ಲ 2 ಸೆಟ್ ಟ್ರೈ ಮಾಡ್ಕೊಬೇಕು. ಇನ್ನು ಇದೊಂದು ಪ್ರಾಬ್ಲಮ್ ಕೂಡ ಮಾಡಿದ್ರಿ ನಾವು. ಸೊ ಇದು 1 + 3x 1 - 3x ಇರುವಂಥದ್ದು. ಸೊ ಇದು ನಮಗೆ ಎಷ್ಟನೇದಿದು? ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಟೈಪ್ 3 ಪ್ರಾಬ್ಲಮ್. ಸೊ ಟೈಪ್ 3 ಅಂದರೆ ಏನು? ಬೈ ರ್ಯಾಷನಲೈಸೇಷನ್. ಯಾವಾಗ ಸ್ಕ್ವೇರ್ ರೂಟ್ ಇರುತ್ತೋ ಅವಾಗ ನಾವೇನು ಮಾಡಬೇಕು? ಈ ಥರ ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ನಮಗೆ ಬೇಕಾಗಿರುವಂತಹ ಟೈಪ್ 3 ಲಿಮಿಟ್ಸ್ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಇಲ್ಲಿವರೆಗೂ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಈಸ್ ಎಂಟೈರ್ಲಿ ಫಾರ್ C25 ಸಿಲೆಬಸ್. ಮತ್ತೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಫಾರ್ C25. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.